ಹಾಯ್. ಇವತ್ತು ಸ್ವಲ್ಪ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಿಂತ ಅಗ್ರಿಗೇಷನ್ ಫಂಕ್ಷನ್ ಬಗ್ಗೆ ನೋಡ್ಕೊಂಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ದಿಸ್ ಆರ್ ಆಲ್ ದ ಅಗ್ರಿಗೇಷನ್ ಫಂಕ್ಷನ್ ನಾವು ಸೀಕ್ವಲ್ ಅಲ್ಲಿ ಸಿಗುತ್ತೆ. ಎಲ್ಲೆಲ್ಲಿ ಯಾವಾಗ ಏನೇನು ಯೂಸ್ ಮಾಡಬೇಕು ಅಂತ ಇವತ್ತು ಡಿಸ್ಕಸ್ ಮಾಡೋಣ. ಕೌಂಟ್ ರೋಸ್, ಎಷ್ಟು ರೋ ಇದಾವೆ ಅಂತ ಕೌಂಟ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ರೋ ಇದಾವೆ ಅಂತ. ಅಂದರೆ ಈಗ ಲೈನ್, ಈಗ 561 ಒಂದು ರೋ, ಇದು 2 ರೋ, 3 4 5 ಈ ತರ ರೋ ಕೌಂಟ್ ಮಾಡುತ್ತೆ ಕೌಂಟ್ ಫಂಕ್ಷನ್. ಸಮ್ ಆಡ್ ನ್ಯೂಮರಿಕ್ ವ್ಯಾಲ್ಯೂಸ್, ಈಗ ಕನ್ಸಿಡರ್ ಯಾವ್ದು ಒಂದು ಸ್ಯಾಲ್ರಿ ಅಂತ ಇತ್ತು ಅಂತ ಅನ್ಕೊಳ್ಳಿ. ಸಮ್ ಅಂತ ಕೊಟ್ರೆ ಎಲ್ಲದನ್ನು ಕೂಡ ಆಡ್ ಮಾಡಾಕುತ್ತೆ, ಟೋಟಲ್ ಅಡಿಷನ್ ಮಾಡುತ್ತೆ. ಸಿಂಪಲ್ ಟರ್ಮ್ ಹೇಳಬೇಕು. ಆವರೇಜ್ ಅಂದ್ರೆ ನಿಮಗೆ ಗೊತ್ತಿದೆ, ಎಲ್ಲ ಅಡಿಷನ್ ಮಾಡಿ ಡಿವೈಡೆಡ್ ಬೈ ಹೌ ಮೆನಿ ನಂಬರ್ಸ್ ಎಷ್ಟಿದಾವೆ ಅಂತ ಡಿವೈಡ್ ಮಾಡುತ್ತೆ. ಇದು ಮಿನಿಮಮ್, ಇದು ಮ್ಯಾಕ್ಸಿಮಮ್. ಹಿಂಗೆ ಬರೆಯೋದು ಫಂಕ್ಷನ್ ಅಂದ್ರೆ, ಇಲ್ಲಿ ಸೆಲೆಕ್ಟ್ ಇಸ್ ದ ಕೀವರ್ಡ್, ಕೌಂಟ್ ಆಫ್ ಸ್ಟಾರ್ ಅಂದ್ರೆ ಎಲ್ಲ, ಅಥವಾ ನೀವು ಸ್ಪೆಸಿಫಿಕ್ ಆಗಿ ಸ್ಯಾಲ್ರಿ ಅಂತ ಕೊಡ್ತೀರಾ ಅಂದ್ರೆ ಸ್ಯಾಲ್ರಿ ಬರುತ್ತೆ, ಅಥವಾ ಐ ಡಿ ಅಂತ ಕೊಡ್ತೀನಿ ಅಂದ್ರೆ ಐ ಡಿ ಬರುತ್ತೆ. ಯಾವ ಕಾಲಮ್ ನೇಮ್ ಕೊಡ್ತೀರಾ ಆ ಕಾಲಮ್ನ ಕೌಂಟ್ ಮಾಡಿ ಬಿಸಾಕತ್ತೆ. ಸಮ್ ಅದೇ ತರ ವರ್ಕ್, ಎಲ್ಲ ಅದೇ ತರ. ಇದನ್ನ ವಿತ್ ಕ್ಲಾಸ್ ಅಲ್ಲಿ ವಿತ್ ಗ್ರೂಪ್ ಬೈ ಜೊತೆಗೆ ಯೂಸ್ ಮಾಡಬೇಕು ಅಂದ್ರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಹೇಳಿದಾನೆ ಮತ್ತೆ ಕೌಂಟ್ ಮಾಡ್ತಾ ಇದ್ದಾನೆ ಎಷ್ಟು ಅಂತ. ಇಲ್ಲಿ ಗ್ರೂಪ್ ಬೈ ಮಾಡ್ತಾ ಇದ್ದಾನೆ. ಏನು ಗ್ರೂಪ್ ಬೈ ಮಾಡ್ತಾ ಇದ್ದಾನೆ ಅಂದ್ರೆ, ಈಗ ಒಂದು ಕಂಪನಿ ಅಂದ್ರೆ ಸಿಕ್ಕಾಬಟ್ಟೆ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಈಗ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಂಪ್ಲಾಯಿಗಳು ಒಬ್ಬೊಬ್ಬರೇ ಇರಲ್ಲ, ಬಹಳಷ್ಟು ಜನ ಎಂಪ್ಲಾಯಿಗಳು ಇರ್ತಾರೆ. ಸೊ ಈಗ ನಾವು ಗ್ರೂಪ್ ಬೈ ಮಾಡಬೇಕು ಅಂದ್ರೆ ಡಿಪಾರ್ಟ್ಮೆಂಟು, ಈಗ ಫಿನಾನ್ಸ್ ಅಲ್ಲಿ 10 ಜನ ಇದ್ದಾರೆ, ಫಿನಾನ್ಸ್ ಅಲ್ಲಿ 10 ಜನ, ಮಾರ್ಕೆಟ್ ಅಲ್ಲಿ ಒಂದು 20 ಜನ ಇದ್ದಾರೆ. ಆ ಥರನ ಏನಾರ ಅಂದ್ರೆ, ಈಗ ಗ್ರೂಪ್ ಬೈ ಮಾಡಿದ್ರೆ ಕರೆಕ್ಟಾಗಿ ಆ ಗ್ರೂಪಿಗೆ ಕರೆಕ್ಟ್ ಆಗಿರೋ ಐಡಿಗಳು ಬಂದು ಕೂರ್ತವೆ. ಹ್ಯಾವಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವಿಲ್ಲಿ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡ್ಬೇಕಾದ್ರೆ ಅಷ್ಟೇ ಹ್ಯಾವಿಂಗ್ ಯೂಸ್ ಮಾಡ್ತೀವಿ. ಇಲ್ಲಿ ಏನಕ್ಕೆ ಅಂದ್ರೆ, ಇಲ್ಲಿ ಅಗ್ರಿಗೇಟ್ ಫಂಕ್ಷನ್ ಸ್ಯಾಲ್ರಿ ಆವರೇಜ್ ತಗೊಂತಾನೆ. ನಾನೇನಾರ ವೇರ್ ಅಂತ ಕೊಟ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಇಲ್ಲಿ ಏನಾದ್ರೂ ಅಲ್ಲಿ ಕನ್ಸಿಡರ್ ವೇರ್ ಸ್ಯಾಲರಿ ಇಸ್ ಗ್ರೇಟರ್ ದನ್ 500 ಅಂತ ಬಟ್ ಇಲ್ಲಿ ಆವರೇಜ್ ಹಾಕಿದ್ದಾನೆ. ಆವರೇಜ್ ಅಂದ್ರೆ ಯಾವುದಾದ್ರೂ ನಮ್ಗೆ ಅಗ್ರಿಗೇಷನ್ ಫಂಕ್ಷನ್ ಇದ್ದಾಗ ನಾವು ಹ್ಯಾವಿಂಗ್ ಯೂಸ್ ಮಾಡ್ತೀವಿ. ಬರೀ ಆವರೇಜ್ ಇದ್ದಾಗ ಇಲ್ಲ, ಸಮ್ ಇದ್ದಾಗ ಯೂಸ್ ಮಾಡ್ತೀವಿ. ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ ಇದ್ದಾಗ ಕೂಡ ಮಿನಿಮಮ್ ಮ್ಯಾಕ್ಸಿಮಮ್ ಐ ಡೋಂಟ್ ಥಿಂಕ್ ಸೊ ಯೂಸ್ ಮಾಡ್ತೀವಿ. ನೋಡಿ ಇಲ್ಲೇ ಕೊಟ್ಟಿದ್ದಾನೆ, ಬಿಫೋರ್ ಅಗ್ರಿಗೇಷನ್, ಆಫ್ಟರ್ ಅಗ್ರಿಗೇಷನ್. ದಟ್ಸ್ ಆಲ್ ಟುಡೇ. ಬಾಯ್.